ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಶರ್ಮಾ ಗುರೂಜಿ, ಶ್ರೀಮಾತಾ ಟಿ ವಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಂಡಿಲ್ವೋ ಅವ್ರು ಮಾಡ್ಕೊಳ್ಳಿ. ನಾವು ಈ ದಿನ ಪ್ರತಿ ದಿನದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ದಿನವನ್ನು ತೆಗೆದುಕೊಂಡು ಬರ್ತೇವೆ. ಈ ದಿನದಲ್ಲಿ ನಾವು ಪ್ರೇತ ಬಾಧೆ ಅಂದರೆ ಏನು, ಎಲ್ಲ ರೀತಿಯಾದಂಥ ಒಂದು ಪ್ರೇತಗಳ ತೊಂದರೆ ಹೇಗಾಗತ್ತೆ, ಯಾವ ರೀತಿಯಾದಂಥ ತೊಂದರೆಗಳನ್ನು ಪ್ರೇತಗಳು ಕೊಡ್ತವೆ, ಇದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರವಾಗಿ ನಮ್ಮ ಜೊತೆಗೆ ವಿನಾಯಕ್ ಜೋಶಿಯವರಿದ್ದಾರೆ. ಅವರು ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ಕೊಳ್ತೇನೆ. ನಮಸ್ಕಾರ ವಿನಾಯಕ್ ಶಾಸ್ತ್ರಿಗಳೇ. ನಮ್ಮ ಈ ಒಂದು ಜನರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ವಿಷಯ ತೆಗೆದುಕೊಳ್ಬೇಕು ಅಂತಂದರೆ, ಪ್ರೇತಗಳು ಯಾವ ರೀತಿಯಾಗಿ, ಏನು ಪ್ರೇತ ಬಾಧೆ ಅಂದ್ರೇನು, ಅದ್ರ ಬಗ್ಗೆ ಒಂದೆರಡು ಮಾತನ್ನು ನಮ್ಮ ವೀಕ್ಷಕ ಮಿತ್ರರಿಗೆ ತಿಳಿಸ್ಬೇಕು ಅಂತ ನನ್ನ ಕೋರಿಕೆ. ದೇವತಾಭ್ಯಶ್ಚ ಪ್ರತಿಭ್ಯಶ್ಚ ಮಹಾಯೋಗೇಭ್ಯ ಏವ ಚ ನಮಸ್ವದಾ ಯೇ ಸ್ವಾಹಾ ಯೇ ನಿತ್ಯಮೇವ ನಮೋ ನಮಃ. ವಿಚಾರ ಎನ್ನುವುದು ಬಹಳ ಸತ್ಯವಾಗಿರ್ತಕ್ಕಂಥದ್ದು. ಮನುಷ್ಯರ ಜೀವನದಲ್ಲಿ ಮೋಕ್ಷ ಇಲ್ಲದೇ ಇರತಕ್ಕಂತಹ ಆತ್ಮಕ್ಕೆ ಕುಟುಂಬವನ್ನು ಬಾಧಿಸುವಂತಹ ಒಂದು ವಿಚಾರವನ್ನು ಇವತ್ತೇ ಹಿಡ್ಕೊಂಡು ಬಂದಿದ್ದೇವೆ. ಪ್ರೇತ ಬಾಧೆ ಎನ್ನುವಂತಹ ವಿಚಾರ, ಅದು ಹೇಗೆ ಗ್ರಹವನ್ನು ಬಾಧೆಯ ರೀತಿಯಲ್ಲಿ ಉಂಟು ಮಾಡುತ್ತದೆ. ಧನಿಷ್ಠ ಪಂಚಕ ಅಥವಾ ತ್ರಿಪಾದಿ ನಕ್ಷತ್ರದಲ್ಲಿ ಮರಣವಾದಂತಹ ಆತ್ಮ ಮೋಕ್ಷ ಆಗದೇ ಇದ್ದಾಗ ಕುಟುಂಬಕ್ಕೆ ಕಲಹಗಳನ್ನು ಮೊದಲನೇದಾಗಿ ಉಂಟಾಗ್ತದೆ. ಸಾಧಾರಣವಾಗಿ ಧನಿಷ್ಠ ಪಂಚಕದಲ್ಲಿ ದೇಹವನ್ನು ಬಿಟ್ಟಂಥ ಆತ್ಮ 3 ಆತ್ಮವನ್ನು ಕರೆದುಕೊಂಡು ಹೋಗ್ತದಂತೆ. ಹೀಗಾಗಿ ಆ ನಕ್ಷತ್ರದಲ್ಲಿ ಮರಣವಾದಂತಹ ಆ ಆತ್ಮಕ್ಕೆ ಮೋಕ್ಷವನ್ನು ಕೊಡಬೇಕು ಅಂತಾದರೆ ಪ್ರಾಯಶ್ಚಿತವಾಗಿ ಮರಣಶಾಂತಿ ಹಾಗೆ ಪ್ರಾಯಶ್ಚಿತ ತಿರೋಹೋಮವನ್ನು ಮಾಡತಕ್ಕಂಥದ್ದು, ಇದು ಪರಿಹಾರವನ್ನು ನೀಡತಕ್ಕ ಒಂದು ಭಾಗ. ಆ ಬಾಧೆ ಗ್ರಹಕ್ಕೆ ಯಾವ ರೀತಿಯಾಗಿ ಉಂಟು ಮಾಡುತ್ತದೆ ಅನ್ನೋದನ್ನು ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು. 11 ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ಕರ್ಮಾಂಗವನ್ನು ಮಾಡದೆ, ಸಪಿಂಡೀಕರಣ ಶ್ರಾದ್ದವನ್ನು ಮಾಡದೇ ಇದ್ದಂತಹ ಧನಿಷ್ಠ ಪಂಚಕದಲ್ಲಿ ಮರಣ ಹೊಂದಂತಹ ಆತ್ಮಕ್ಕೆ ಮೋಕ್ಷ ಸಿಗದೇ ಇದ್ದಾಗ ಆಗ ಅದು ಪ್ರೇತವಾಗ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರತಕ್ಕಂಥದ್ದು. ಹಾಗೆ ಅಲ್ಲಿಂದ ಸಂಚಾರ ಮಾಡತಕ್ಕಂಥ ಆತ್ಮ 1 ವರ್ಷಗಳ ಕಾಲ ಆದಿತ್ಯ ವಸುರುದ್ರರನ್ನು ಸೇರುವಂತಹ ಸಮಯ ಇದ್ದರೂ ಮೋಕ್ಷ ಆಗದೇ ಇದ್ದಾಗ ಒಂದಷ್ಟು ಆಸೆಗಳನ್ನು, ಭಾವನೆಗಳನ್ನು ಎಲ್ಲವನ್ನು ಇಟ್ಕೊಂಡಿದ್ದಂತಹ ಆತ್ಮ ಮೋಕ್ಷ ಆಗುವುದಿಲ್ಲಂತೆ. ಸಾಧಾರಣವಾಗಿ ದುರ್ಣ ಮರಣವನ್ನು ಹೊಂದಿರತಕ್ಕಂಥದ್ದು, ವಾಹನದಲ್ಲೋ ಅಥವಾ ವಿಷ ಸೇವನೆಯೋ ಯಾವುದೇ ರೀತಿಯಲ್ಲಿ ಮರಣ ಹೊಂದಂತಹ ಆತ್ಮಕ್ಕೂ ನಾವು ಪ್ರೇತಬಾಧೆ ಅಂತ ಹೇಳ್ತೇವೆ. ಕುಟುಂಬ ಪ್ರೇತ ಎನ್ನುವಂಥದ್ದು ಹಾಗೆ ಅನ್ಯ ಪ್ರೇತ ಎನ್ನುವಂಥದ್ದು ಕಾಣಿಸಿಕೊಳ್ತದೆ. ಸಾಧಾರಣವಾಗಿ ಒಂದು ವಾಸವನ್ನು ಮಾಡತಕ್ಕಂಥ ಗ್ರಹದಲ್ಲಿ, ಸಮೀಪದಲ್ಲಿ ಇದ್ದಂತಹ ಗ್ರಹದಲ್ಲೂ ನಾವು ಓಡಾಡಿಕೊಂಡು ಮಾತನಾಡಿಕೊಂಡು ಇದ್ದಂತಹ ಮನುಷ್ಯನಾಗಿದ್ದರೆ ಅವರಿಂದನೂ ಗ್ರಹಕ್ಕೆ ಉಂಟಾಗ್ತದೆ ಎನ್ನುವಂಥದ್ದನ್ನು ಹೇಳ್ತದೆ. ಅನ್ಯಪ್ರೇತ ಕುಟುಂಬ ಪ್ರೇತ, ಕುಟುಂಬದಲ್ಲಿ ಮೊದಲನೇದಾಗಿ ವಾರ್ಷಿಕವಾಗಿ ಸಾಧಾರಣವಾಗಿ ಒಂದೊಂದು ರೀತಿಯ ನಕ್ಷತ್ರದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಡೇಟಲ್ಲಿ ಮಾಡುವವರು ಇದ್ದಾರೆ. ಅದೆಲ್ಲವನ್ನು ಮಾಡದೆ ಯಾವ ತಿಥಿ ಯಾವ ಮಾಸದಲ್ಲಿ ದೇಹವನ್ನು ಬಿಟ್ಟಂಥ ಆತ್ಮಕ್ಕೆ ಸರಿಯಾದ ರೀತಿಯಲ್ಲಿ ಶ್ರದ್ಧೆಯೇ ಶ್ರಾದ್ದ, ಆ ಶ್ರಾದ್ದವನ್ನು ಮಾಡಿಕೊಂಡು ಹೋದರೆ ಆ ಆತ್ಮ ಮೋಕ್ಷ ಹೊಂದುತ್ತದೆ. ಇಲ್ಲ ಅಂತಾದರೆ ಪ್ರಥಮವಾಗಿ ಮಾನಸಿಕವಾಗಿ ತೊಂದರೆಯನ್ನು ಉಂಟು ಮಾಡ್ತದೆ. ಮನಸ್ಸನ್ನು ಹೀನತೆಯಾಗಿ, ಬುದ್ಧಿ ಭ್ರಮಣೆಯಾಗಿ ಕರ್ಕೊಂಡು ಹೋಗತಕ್ಕಂಥದ್ದು ಒಂದು ವಿಚಾರ. ಎರಡನೇದು, ದೇಹದ ಬಲವನ್ನು ಹೀನತೆಯನ್ನು ಮಾಡ್ತದೆ. ಮೂರನೇದು, ಗೊತ್ತಿಲ್ಲದೆ ಮಾಡತಕ್ಕಂತಹ ಕೆಲಸಗಳಲ್ಲಿ ಅವಘಡಗಳನ್ನು ಉಂಟು ಮಾಡತಕ್ಕಂಥದ್ದು. ಹಾಗೆ
ನಾನಾ ರೀತಿಯಾಗಿ ವಿಘ್ನವನ್ನು ಉಂಟು ಮಾಡ್ತದೆ. ವಿಘ್ನ ಸಾಧಾರಣವಾಗಿ ಬರತಕ್ಕಂಥದ್ದು ಸಂಪತ್ತು ಅಂತ ಹೇಳ್ತೇವೆ. ಸಂಪತ್ತಲ್ಲಿ ನಮಗೆ ಆ ಬಾಧೆ ಕಾಣಿಸಿಕೊಂತು ಅಂತಂದರೆ ಆ ಆತ್ಮಕ್ಕೂ ಆಸೆ ಇತ್ತು ಸಂಪತ್ತಿನ ಬಗ್ಗೆ ಎನ್ನುವಂತಹ ವಿಚಾರವನ್ನು ನಾವು ತೆಗೆದುಕೊಳ್ತೇವೆ. ಅದೆಲ್ಲವನ್ನು ಮೀರಿದ್ದು ಈ ಪ್ರೇತಬಾಧೆ ಎನ್ನುವಂಥದ್ದು ಕುಟುಂಬವನ್ನೇ ನಾಶ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿ ಇದೆಯಂತೆ. ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಈ ಪ್ರೇತವ ಉಚ್ಚಾಟನೆಯನ್ನು ಮಾಡಿ ಮೋಕ್ಷನಾರಾಯಣ ಬಲಿಯನ್ನು ಮಾಡಿದರೆ ಆ ಗ್ರಹ ರಕ್ಷೆಯಾಗಿ ಉಳಿತದೆ. ಇಲ್ಲ ಅಂತಾದರೆ ಪ್ರತಿ ವರ್ಷವೂ ಒಂದೊಂದು ರೀತಿಯಲ್ಲಿ ಆತ್ಮವನ್ನು ತೆಗೆದುಕೊಂಡು ಹೋಗತಕ್ಕಂತಹ ಶಕ್ತಿ ಆ ಪ್ರೇತಬಾಧೆಯಲ್ಲಿ ಇದೆಯಂತೆ. ಆ ಪ್ರೇತಬಾಧೆ ಅನ್ನೋದಿದ್ದರೆ ವಿವಾಹ ಭಾಗ್ಯ ನಿಧಾನವಾಗ್ತದೆ, ಆರೋಗ್ಯ ಹದಗೆಡುತ್ತದೆ, ಹಾಗೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ, ಮನಸ್ಸು ಹುಚ್ಚಿನಂತೆ ಆಗ್ತದೆ, ಯಾವುದು ಒಳ್ಳೆಯದನ್ನು ಸ್ವೀಕರಿಸುವಂತಹ ಶಕ್ತಿ ಅವನಲ್ಲಿ ಇರೋದಿಲ್ಲ, ಎಲ್ಲವೂ ನೆಗೆಟಿವ್ ಆಗಿ ಕಾಣಿಸಿಕೊಳ್ತದೆ. ಜನರು ದೂರ ಆಗ್ತಾರೆ, ಕುಟುಂಬದವರು ದೂರ ಆಗ್ತಾರೆ, ವ್ಯವಹಾರದಲ್ಲಿ ಸಂಪತ್ತನ್ನು ಕಳ್ಕೊಳ್ತಾರೆ, ಅಥವಾ ಕೆಲಸವಿಲ್ಲದೆ ಗ್ರಹದಲ್ಲಿ ಸಮಯವನ್ನು ಕಳೆಯುವಂತಹ ದಿನಗಳನ್ನು ಅವರು ಕಾಣ್ತಾರೆ. ಹಾಗೆ ದೇಹದಲ್ಲಿ ಇದ್ದಂತಹ ನರನಾಡಿಗಳ ಎಳೆತವನ್ನು ಉಂಟು ಮಾಡುತ್ತದೆ. ಹಾಗೆ ಹೊಟ್ಟೆಯ ಬಾಧೆಯನ್ನು ಉಂಟು ಮಾಡುತ್ತದೆ. ಹೆಂಗಸರಿಗೆ ಋತು ಸಮಯದಲ್ಲಿ ತೊಂದರೆ ಉಂಟು ಮಾಡುತ್ತದೆ, ಅಥವಾ ದೇಹಕ್ಕೆ ಅಂಟಿಕೊಳ್ತದೆ. ದೇಹಕ್ಕೆ ಅಂಟಿಕೊಂಡಾಗ ಭೂತನಂತೆ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಇದೆಲ್ಲವೂ ಪ್ರೇತಬಾಧೆಗೆ ಬರ್ತಕ್ಕಂಥ ಒಂದು ಸೂಚನೆಗಳು ಅಂತ ಹೇಳ್ತೇವೆ ಶರ್ಮರೆ. ಆದರೆ ನಂದೊಂದು ಪ್ರಶ್ನೆ ಏನು ಅಂತಂದರೆ, ಎಷ್ಟು ತಲೆಮಾರಿಗೆ ಪ್ರೇತಬಾಧೆ ಅನ್ವಯ ಆಗತ್ತೆ, ಅದನ್ನು ಯಾವ ರೀತಿ ಆಗತ್ತೆ ಅಂತ ಪ್ರಶ್ನೆಯನ್ನು ತಗೊಂಡು ಹೋದರೆ ಪ್ರೇತಬಾಧೆಯಿಂದ ಏನು ಸಮಸ್ಯೆ ಬರುತ್ತೆ ಅಂತ ನೀವು ಹೇಳಿದ್ರಿ. ಈಗ ತುಂಬ ಚೆನ್ನಾಗಿ ಹೇಳಿದಿನ, ಸಂತೋಷ. ವೀಕ್ಷಕರು ಇದನ್ನು ಕೇಳ್ಕೊಂಡು ಸಂತೋಷ ಪಡಿದ್ರ ಅಂತ ತಿಳ್ಕೊಳ್ತೀನಿ. ಆದರೆ ಇದು ಎಷ್ಟು ತಲೆಮಾರಿಗೆ ಅನ್ವಯ ಆಗುತ್ತೆ, ಒಂದು ತಲೆಮಾರಿಗೋ ಎರಡು ತಲೆಮಾರಿಗೋ ಅಂತ ವಿಚಾರ ತೆಗೆದುಕೊಂಡು ಹೋದರೆ ಯಾವ ರೀತಿಯಾಗಿ ಹೇಳ್ಬೋದು? ಪ್ರೇತಬಾಧೆ ಅನ್ನುವಂಥದ್ದು ದುರ್ಮರಣದ ಶಾಂತಿಯನ್ನು ಮಾಡಿಕೊಂಡ್ರೆ ನಮಗೆ ಆದಿತ್ಯ ವಸು ರುದ್ರ ಅಂದರೆ 3 ತಲೆಮಾರುಗಳ ಕಾಲ ಅದು ಕಾಣಿಸಿಕೊಳ್ತದೆ. ಮತ್ತು ಒಂದು ಪಿತುಹು ಪಿತಾಮಹ ಪಿಪ್ರಿತಾಮಹ. ಪಿತು ಅವ್ರ ಕಾಲ ಮುಗೀತು, ಪಿಪ್ರಿತಾಮಹ ಅವ್ರ ತಂದೆ ಮುಗಿದಾಗ ಇಲ್ಲಿ ಮತ್ತೊಂದು ಮರಣ ಆಗ್ತದೆ. ಈ ಪ್ರೇತ ಯಾವುದು ಇದ್ದಿರ್ತದೆಯೋ ಅದು ಸೇರ್ಪಡೆ ಆಗ್ತದೆ. ಆವಾಗ ನಾವು ಏನು ಹೇಳ್ತೇವೆ, 3 ತಲೆಮಾರಿ ಪ್ರಕಾರವಾಗಿ ಅದು ಬಾಧೆಗಳನ್ನು ಕಾಣಿಸ್ಕೊಳ್ತದೆ. ಈಗ ಆದಿತ್ಯ ವಸು ರುದ್ರ ರೂಪ ಅಂತ ಹೇಳೋದನ್ನ ರುದ್ರ ರೂಪದಿಂದ ದೇವತಾ ಆದಿತ್ಯ ರೂಪದಿಂದ ಮೇಲೆ ಹೋಗ್ತಕ್ಕಂಥದ್ದಾಗತ್ತೆ. ಹೌದು. ಅಂತಹ ಸಂದರ್ಭದಲ್ಲಿ ಈ ಆದಿತ್ಯ ವಸು ರುದ್ರ ರೂಪಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅವರಿಗೆ ಆ ಸ್ಥಾನದಲ್ಲಿ ಬಂದಾಗ ಇಲ್ಲಿ ಮೋಕ್ಷ ಆಗದೇ ಇದ್ದಂಥ ಕಾಲದಲ್ಲಿ ಆ ಸ್ಥಾನವನ್ನು ಅವರು ಬಿಟ್ಕೊಡೋದಿಲ್ಲ. ಹೌದು, ಅಲ್ಲಿ ಅದೇ ಜಾಗದಲ್ಲಿ ಇರ್ತವೆ. ಸರಿ, ಆಯ್ತು. ಈಗ ನಾವೀಗ ಆದಿತ್ಯ ವಸು ರುದ್ರ ರೂಪವನ್ನು ಮಾಡಿದಾಗ ಮೇಲಿನ ಒಂದು ರೂಪವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ವಿಷ್ಣು ರೂಪ ವಿಷ್ಣುವಿನ ಪ್ರಾರ್ಥಿಸಿ ವಿಷ್ಣುವಿಗೆ ನಾವು ಮೋಕ್ಷವನ್ನು ಕೊಡ್ತೇವೆ. ಸಪಿಂಡೀಕರಣ ಮಾಡಿದ ಪಕ್ಷದಲ್ಲಿ ಮಾಡಿದ ಕಾಲದಲ್ಲಿ ಆ ಹಿಂದಿನ ಆತ್ಮವನ್ನ 3 ತಲೆಮಾರಿನ ಹಿಂದಿನ ಆತ್ಮವನ್ನ ಮುಂದೆ ಕಳಿಸಿರ್ತಾರೆ. ಅವ್ರೇನಾದ್ರು ಪ್ರೇರಿತ ಆಗುವಂತ ಸಂದರ್ಭ ಜಾಸ್ತಿ ಇರುತ್ತಾ, ಹೇಗೆ? ಅದರಲ್ಲಿ ಅವಕಾಶ ಇರೋದಿಲ್ಲ. ಯಾಕಂದರೆ ತಲೆಮಾರಿದ್ರೆ ಮೋಕ್ಷ ಆದಾಗ ಮತ್ತವರು ಪ್ರೇತ ಆಗಲಿಕ್ಕಿಲ್ಲ. ಸಾಧಾರಣವಾಗಿ ಪ್ರೇತ ಅನ್ನುವಂಥದ್ದು ಧನಿಷ್ಠ ಪಂಚಕದಲ್ಲಿ ಅಥವಾ ಇನ್ನೂ ಆಯಸ್ಸಿದ್ದಂಥ ಸಮಯದಲ್ಲಿ ಇವರು ಸ್ವತಃಪ್ರೇರಣವಾಗಿ ವಿಷವನ್ನು ಸೇವಿಸುವಂಥದ್ದು, ಅಥವಾ ಹ್ಯಾಂಗ್ ಮಾಡ್ಕೊಳ್ಳುವಂಥದ್ದು, ಅಥವಾ ವಾಹನದಲ್ಲಿ ಮರಣ ಹೊಂದಿರತಕ್ಕಂಥದ್ದು, ದುರ್ಮರಣ ಆಗಿರ್ತಕ್ಕಂಥದ್ದು, ಆ ಥರ ಆತ್ಮಗಳಿಗೆ ಮಾತ್ರ ಅವರಿಗೆ ಈ ಸಾಧಾರಣವಾಗಿ ಕಂಠಗಳು ಬರ್ತವೆ. ರಾಹು ಸಂಧಿಕಾಲ, ರಾಹು ಬೃಹಸ್ಪತಿ ಸಂಧಿಕಾಲ, ಅದನ್ನು ಶಾಂತಿಯನ್ನು ಮಾಡ್ಕೊಳ್ಳದೇ ಇದ್ದಾಗ ಈ ಥರ ಅಪಮೃತ್ಯುಗಳು ಬರ್ತದೆ. ಆ ಅಪಮೃತ್ಯುಗಳು ಬಂದಾಗ ಅದು ಅವರಿಗೆ ಧನಿಷ್ಠ ಪಂಚಕ ನಕ್ಷತ್ರದಲ್ಲೇ ಅವರು ತೀರ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಧನಿಷ್ಠ ಪಂಚಕ ತ್ರಿಪಾದಿ ನಕ್ಷತ್ರ ದೋಷಗಳು ಅದರಿಂದನೇ ಪ್ರೇತಬಾಧೆ ಉಂಟಾಗುವುದು. ಆದರೆ 3 ತಲೆಮಾರಿನ ಹಿಂದೆ ಯಾವುದೋ ಒಂದು, ಈಗ ನಮ್ಮ ತಾತ ಮುತ್ತಾತ ಯಾರೋ ಊರು ಬಿಟ್ಟು ಹೋಗ್ಬಿಟ್ರು, ಅವರಿಗೆ ಏನೋ ಕ್ರಿಯೆಗಳನ್ನು ಮಾಡಿಲ್ಲ ನಮಗೆ, ಅದಕ್ಕೋಸ್ಕರ ಏನೋ ತೊಂದರೆ ಬರುತ್ತಾ ಅಂತ ಪ್ರಶ್ನೆಯನ್ನು ನಮಗೆ ಯಾರೊಬ್ಬರು ಬಂದು ಕೇಳಿದ್ರು. ಅದಕ್ಕೆ ಯಾವ ರೀತಿಯಾಗಿ ಹೇಳ್ಬೋದು? ಅದು ಸಾಧ್ಯ ಇದೆ. ಯಾಕೆಂದರೆ ಗೊತ್ತಿಲ್ಲದೆ ಇದ್ದಂತಹ ಆತ್ಮಕ್ಕೆ ನಾವು ಪ್ರೇತ ಆಕರ್ಷಣೆಯನ್ನು ಮಾಡಿ ಅದು ಗೊತ್ತು ಕಿವಿಗೆ ಬಿದ್ದಾಗ ಮಾತ್ರ, ಹೌದಪ್ಪ ಅವ್ರು ಇಲ್ಲ ಅನ್ನುವಂಥ ನಮ್ಮ ಕಿವಿಗೆ ಬಿದ್ದಾಗ ಮಾತ್ರ ನಾವು ಸಪಿಂಡೀಕರಣವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕಿವಿಗೆ ಬಿದ್ದಿಲ್ಲ ಅಂತ ನಾವು ಹಾಗೇನೆ ಹೋಗಿ ನಾವು ಆ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸಾಧಾರಣವಾಗಿ ನಾವು ಈ ಪರಿಸರದಲ್ಲಿ ನಾವು ನೋಡಿರ್ತಕ್ಕಂಥದ್ದು, ಮಾಡಿದ್ದು ಕಾರ್ಯವನ್ನು ಮಾಡಿ ಅವರ ಮನೆಯಲ್ಲಿ ಮಂಗಲ ಕಾರ್ಯ ಮುಗಿದುಕೊಂಡು ಅವರ ಮರಳಿ ಬಂದಂಥ ದಿನಗಳನ್ನು ನಾನು ಕಂಡಿರ್ತಕ್ಕಂಥದ್ದೇ. ಆಗ ಬಹಳ ಅಭಾಸವಾಗ್ತದೆ. ಮತ್ತು ಅದರಲ್ಲಿ ಬದುಕಿದ್ದಂತೆಯೇ ನಾವು ನೋಡ್ತೇವೆ ಸನ್ಯಾಸಿಗಳು ಮಾಡುವಂತಹ ಕೆಲಸದ ಕ್ರಿಯೆಯನ್ನು ನಾವು ಮಾಡಿದಾಗ ಆಗ್ತದೆ. ಅವರು ಆತ್ಮವನ್ನೇ ಬಿಟ್ಟೇ ಇರೋದಿಲ್ಲ ದೇಹದಿಂದ. ನಾವು ಅದಕ್ಕೆ ಸಪಿಂಡೀಕರಣ ಶ್ರಾದ್ದವನ್ನು ಮಾಡಿರ್ತೇವೆ.
ಅದೆಲ್ಲ ತೊಂದರೆಗಳು ಬರ್ತದೆ ಸಹಜ. ಅದನ್ನು ಆದರೆ ನೀವು ಹೇಳಿದಾಗೆ ಹೌದು, ಆ ಬಾಧೆಯನ್ನು ಕಂಡುಕೊಳ್ಳಿಕ್ಕೆ ಅವಕಾಶಗಳಿದೆ. 12 ವರ್ಷಗಳ ಕಾಲ ನಾವು ಪ್ರಶ್ನೆ ತೆಗೆಯುವಾಗ ಒಂದಷ್ಟು ವರ್ಷಗಳ ಕಾಲ, ಒಂದು ತಲೆಮಾರು, 2 ತಲೆಮಾರು, 3 ತಲೆಮಾರಿಂದ ಪ್ರೇತವಾದಿಗಳು ಇದೆಯೋ ಅಂತ ನೋಡ್ಕೊಳ್ತೇವೆ. ನೋಡಿಕೊಂಡು ಅದರಲ್ಲಿ ಯಾವ ಆತ್ಮ ಮೋಕ್ಷ ಆಗಿಲ್ಲ, ಯಾವ ಆಸೆಯಲ್ಲಿತ್ತು ಅಥವಾ ಯಾವ ಆಸೆಯಿಂದ ಅವರು ಇಟ್ಟುಕೊಂಡು ಇನ್ನೂ ಮೋಕ್ಷ ಆಗಿಲ್ಲ ಅನ್ನೋದನ್ನು ನೋಡುತ್ತೇವೆ. ಒಂದೊಂದು ಆತ್ಮಕ್ಕೆ ಸಂತಾನ ಆಗಿರೋದಿಲ್ಲ, ಆ ಸಂತಾನಕ್ಕಾಗಿ ಪರದಾಡ್ತಾ ಇರ್ತದೆ. ಮತ್ತೊಂದು ಇದಕ್ಕೆ ಸಂಸಾರದಲ್ಲಿ ಕಲಹಗಳಿರ್ತದೆ, ಅದನ್ನು ಸರಿ ಮಾಡಬೇಕು ಅಥವಾ ಇನ್ನೂ ಹದಗೆಡಿಸ್ಬೇಕು ಅನ್ನುವಂಥ ಹಠ ಇರ್ತದೆ. ಅಥವಾ ಅದಕ್ಕೂ ನೀರಾಗಿ ಮನೆಯನ್ನು ರಕ್ಷಣೆ ಮಾಡಬೇಕು, ನಮ್ಮ ಮನೆಯಲ್ಲಿ ಯಾವುದೋ ಬಾಧೆಗಳು ತೊಂದರೆ ಉಂಟು ಮಾಡ್ತಿದ್ರು, ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡೇ ಆ ಆತ್ಮ ಕಾಯ್ತಾ ಇರ್ತದೆ. ಅಥವಾ ಮಕ್ಕಳನ್ನು ನೋಡ್ಕೊಳ್ಳುವಂಥದ್ದು, ಯಾರೂ ಇಲ್ಲ ಮಕ್ಕಳನ್ನು ನೋಡ್ಕೊಳ್ಬೇಕು ನಾನು ಎನ್ನುವಂಥ ಆಸೆಯಲ್ಲಿ ಅದಿರ್ತದೆ. ಆದರೆ ಕುಟುಂಬಕ್ಕೆ ಕಾಣೋದಿಲ್ಲ, ಹಿಂದಿಂದ ರಕ್ಷಣೆ ಮಾಡ್ತಕ್ಕಂಥ ಆತ್ಮಗಳು ಇದೆ. ಯಾಕೆಂದರೆ ಎಲ್ಲವೂ ಉಗ್ರ ರೂಪವನ್ನು ತಾಳ್ಕೊಂಡು ಕೆಲಸವನ್ನು ಮಾಡೋದಿಲ್ಲ, ಆ ರೀತಿ ತೊಂದರೆ ಉಂಟು ಮಾಡೋದಿಲ್ಲ ಅನ್ನೋಂಥದ್ದನ್ನು ನಾವು ಕಂಡಿದ್ದೇವೆ. ನಾವು ಈ ಸಾಮಾನ್ಯವಾಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಯಾವ ಗ್ರಹದ ಆಧಾರದಲ್ಲಿ ನಾವು ಪ್ರೇತಬಾಧವನ್ನು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕಾಗತ್ತೆ? ಇದಕ್ಕೆ ನಾವು ನೋಡಿದರೆ ರಾಹು ಮತ್ತು ಕೇತುವಿನ ಸಂಚಾರದಲ್ಲೇ ನೋಡ್ತೇವೆ. ಯಾಕಂದರೆ ರಾಹು ಗಾಳಿ ಅಂತ, ಯಾಕೆ ಆ ಗಾಳಿಯಿಂದಲೇ ನಾವು ಪ್ರೇತಬಾಧೆಯನ್ನು ಕಂಡುಹಿಡ್ತಕ್ಕಂಥದ್ದು. ಅದನ್ನು ನೋಡಿದಾಗ ನಮಗೆ ಅವನ ಸ್ಥಾನ ಅಷ್ಟಮದಲ್ಲಿದ್ದರೆ ನಾವು ಸಾಧಾರಣವಾಗಿ ಬಾಧೆಯನ್ನು ಪ್ರೇತಬಾಧೆ ಅಂತಲೇ ಹೇಳ್ತೇವೆ. ಸಪ್ತಮದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದಲ್ಲಿ ಯಾವ ಹುಟ್ಟಿದ ನಕ್ಷತ್ರದಿಂದ ಅಷ್ಟಮ ಭಾವದಲ್ಲಿ ಕೇತುನೋ ಅಥವಾ ರಾಹುನ ಇದ್ದರೆ ಗಾಳಿಗೆ ಸಂಬಂಧಪಟ್ಟ ನಾವು ವಿಚಾರವನ್ನು ತಿಳಿಸ್ಕೊಳ್ಬೋದು. ಅದನ್ನು ಇನ್ನು ನಾವು ಈ ಪ್ರೇತಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಪರಿಹಾರ ಅಂದರೆ ಹೇಗೆ ಹೇಳ್ಬೋದು? ಪರಿಹಾರ ಎನ್ನುವಂಥದ್ದು ಶಾಸ್ತ್ರದಲ್ಲಿ ಇಲ್ಲ, ಆದರೂ ನಾವು ಶಂಕರಾಚಾರ್ಯ ತಿಳಿಸ್ಕೊಟ್ಟಿದ್ದಂಥ ವಿಚಾರವನ್ನು ಒಂದು ಅಲ್ಪವಾಗಿ ಮಾಡಲಿಕ್ಕೆ ನಮಗೆ ಅವಕಾಶಗಳಿದೆ. ಯಾಕೆ ಅಂತಂದರೆ ಪ್ರೇತಗಳು ಮೋಕ್ಷ ಆಗುವಂಥದ್ದು ನಾವು ಕಾಗೆಗೆ ಅನ್ನವನ್ನು ಇಡ್ತಕ್ಕಂಥದ್ದು. ಪ್ರತಿ ಅಮಾವಾಸ್ಯದಿಂದ ಪ್ರೇತಗಳು ಮೋಕ್ಷವಾಗಲಿ ಗೊತ್ತಿದ್ದಷ್ಟು ಹೆಸರುಗಳನ್ನು ಹೇಳಿ ಅವರಲ್ಲಿ ಮೋಕ್ಷೋಭವ ಅಂದರೆ ಮೋಕ್ಷ ಆಗಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡಿ ನಾವು ಅನ್ನವನ್ನು ಕಾಗೆಗೆ ಇಟ್ಟರೆ ಅವರು ಮೋಕ್ಷ ಆಗ್ತವೆ ಎನ್ನುವಂಥದ್ದನ್ನು ನಾವು ತಿಳಿಸ್ಬೋದು, ನಿಮಗೆ ತಿಳಿಸ್ಬೋದು. ಅಥವಾ ಬ್ರಾಹ್ಮಣರಿಗೆ ಗೋಬ್ರಾಹ್ಮಣ ಹಿತಾಯಚ, ನಮ್ಮ ಈ ಪರಿಸರದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹಿತವನ್ನು ಬಯಸ್ತಕ್ಕಂಥ ಬ್ರಾಹ್ಮಣರಿದ್ದಾರೆ. ಅದೇ ರೀತಿಯಾಗಿ ಎಲ್ಲಿ ಹಸು ಹೆಜ್ಜೆ ಇಡ್ತದೆ ಅಲ್ಲೆಲ್ಲ ಪುಣ್ಯದ ಫಲವನ್ನು ನೀಡ್ತದೆ ಎನ್ನುವಂತಹ ಶಾಸ್ತ್ರವೂ ಇದೆ. ಕೃಷ್ಣ ಹೇಳ್ತಕ್ಕಂಥ ಮಾತು ಗೋಬ್ರಾಹ್ಮಣ ಹಿತಾಯ ಜಗಸ್ಥಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಅವರ ಮಾತಿನಂತೆ ಬ್ರಾಹ್ಮಣರಿಗೆ ದಾನವನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಮನಸ್ಸಿನಿಂದ ಅವರಿಗೆ ಅನ್ನವನ್ನು ಹಾಕತಕ್ಕಂಥದ್ದು, ಅಥವಾ ಕಾಗೆಗೆ ಅನ್ನವನ್ನು ಇಡ್ತಕ್ಕಂಥದ್ದು, ಅಥವಾ ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಇದೆಲ್ಲೂ ಪ್ರೇತಬಾಧೆಗೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನಲ್ಲಿ ಬೇಡಬಹುದು.